ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಸಾವಯವ ತೋಟಗಳಿಗೆ ಇರಲೇಬೇಕು ಒಂದು ಕೃಷಿ ಹೊಂಡ ಅಲ್ವಾ? ಈ ಒಂದು ತೋಟದಲ್ಲಿ ಒಂದು ಬೃಹತ್ ಒಂದು ಕೃಷಿ ಹೊಂಡ ಇದೆ ಸ್ನೇಹಿತರೆ. ಆ ಕೃಷಿ ಹೊಂಡವನ್ನು ಯಾವ ರೀತಿ ಮಾಡಿದರು, ಅದರ ವಿಶೇಷತೆಗಳೇನು ಎನ್ನುವುದ್ರ ಬಗ್ಗೆ ಆ ತೋಟದ ಮಾಲೀಕರೇ ಇದ್ದಾರೆ ರಮೇಶ್ ಅಣ್ಣವರು. ಆ ರಮೇಶ್ ಅಣ್ಣನವರಿಂದ ಆ ಮಾಹಿತಿಯನ್ನು ಪಡೆಯೋಣ ಬನ್ನಿ ಸ್ನೇಹಿತರೆ. ಅವರಿಂದ ಏನೆಲ್ಲ ಈ ಕೃಷಿ ಹೊಂಡದ ಸಾಧಕ ಬಾಧಕಗಳು ಅನ್ನೋದ್ರ ಬಗ್ಗೆ ತಿಳಿಯೋಣ. 750 GSM 550 ಅಲ್ಲ, 750 GSM. ಈ ಟಾರ್ಪಲ್ ಹಿಂಗೆ ಎಳೆಯೋಕ್ಕೆ 15-20 ಜನ ಕರ್ಕೊಂಬಂದು ಗುದ್ದಾಡಿದೀವಿ. ಅಲ್ಲಿಂದ ಅಲ್ಲಿಗೆ ಬರೀ ಹಿಂಗೆ ಒಂದೊಂದು ಸ್ಟೆಪ್ ಬೆಳೆಯೋಕ್ಕಾಗಲ್ಲ. ಇದೊಂದು 25 ಹಿಂಗೆ 30 ಅಡಿ ಬರ್ತೀನಿ ಕ್ರಾಸಿಗೆ ಹೋದ್ರೆ. ಬರ್ಲಿ ಎಲ್ಲರೂ ಬರ್ಲಿ ಅಂತ. ಬೇಸಿಗೆಯಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತೀರಾ ಅಂತ ಎಂಜಾಯ್ ಮಾಡಕ್ಕೆ ಭಾಳ ಚೆನ್ನಾಗಿದೆ. ಈಗ ನಾವು ಇದೊಂದು ನೀರು ಯಾವಾಗಲೂ ಇಷ್ಟು ಮೇಂಟೈನ್ ಮಾಡ್ತೀವಿ. ಇನ್ನೂ ಜಾಸ್ತಿ ಇತ್ತು, ಮೊನ್ನೆ ಒಂದು 2 ಬೋರ್ ಸುಟ್ಟೋದ್ರಿಂದ ಇದಾಯ್ತು. ಸರ್ ಪ್ರವೀಣ ಎಲ್ಲ ಬಂದ್ರಾ? ಸರಿ, ಈ ಕಡೆ ಎಲ್ಲ ಗಮನ ಕೊಡಿ. ಕೃಷಿ ಹೊಂಡದ ಬಗ್ಗೆ ನಾನು ಒಂಚೂರು ಆ ಕಡೆ ಒಳಗೆ ನಿಂತ್ಕೊಂಡು ಮಾತಾಡ್ಬಿಡ್ತೀನಿ. ಹ್ಞೂ ಸರ್, ಅಲ್ಲಿ ನಿಂತ್ಕೊಳ್ಳಿ. ನಿಧಾನ ಅವ್ರಿಗೆ ಅಭ್ಯಾಸ ಇದೆ. ನಾವು ಆಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರೆ ಈಜಾಡ್ತೀವಿ. ಯಾರು ಈಜಾಡಕ್ಕೆ ಯಾರು ಬಂದಿಲ್ದಾರೆಲ್ಲರ ಹೋಗ್ಬಿಟ್ರೆ ಕಷ್ಟ ಅಷ್ಟೇ. ಯಾಕೆ ಅಂತಂದರೆ ತುಂಬ ಆಳ ಇದೆ, ಒಂದು 30 ಅಡಿ ಆಳ ಇದೆ. ಹಾಗೆ ಎಲ್ಲರೂ ಬಂದು ಇದು ನಂದ ಫಸ್ಟ್ ಕಾನ್ಸೆಪ್ಟ್. ಅಲ್ಲಿಗೆ ಬಂದ ತಕ್ಷಣವೇ ಸ್ವಲ್ಪ ಮಳೆಗಾಲ ಹಾಗೆ ಹೀಗೆ ನೀರಿಂದು ಇದು ಎಲ್ಲ ಬಂತು. ಆದ ತಕ್ಷಣ ನಾನೇನು ಮಾಡಿದೆ ಅಂತಂದರೆ ಒಂದು ಕೃಷಿ ಹೊಂಡ ಹೊಡಿಬೇಕು ಅಂತ ಅನ್ನಿಸ್ತು. ನಮ್ಮ ಸ್ನೇಹಿತರೊಬ್ಬರು ಟಾರ್ಪಲ್ ಇದನ್ನು ನಂಬರ್ ಕೊಟ್ಟರು. ಅವರು ಕೇಳಿದೆ ಯಾವ ಇದನ್ನು ಇದು ಮಾಡಿರಿ ಅಂತೇಳಿ. ಇದು ಒಂದು 100x100 ಇದೆ. ಈ ಇದರ ವಿಸ್ತೀರ್ಣ 100x100 ಇದೆ. ಹಿಂಗೆ ಆಳ ಬಂದ್ಬಿಟ್ಟು ಹಿಂಗೆ ಇಲ್ಲಿ ಎಡ್ಜು, ಈ ಎಡ್ಜಿಂದ ಹಿಂಗೆ ಕ್ರಾಸಿಗೆ ಹಿಂಗೆ ಮತ್ತೆ ಒಂದು 25 ಅಡಿ ಹಿಂಗೆ ಬರುತ್ತೆ. ಇನ್ನೊಂದು 5 ಅಡಿ ಹಿಂಗೆ ಮೇಕ್ ಬರುತ್ತೆ. ಆ್ಯಕ್ಚುಲಿ ಅವತ್ತು ನನಗೆ ಟ್ಯೂಬ್ ಲೆವೆಲಿಗೆ ಮಾಡಲಿಕ್ಕೆ ಗೊತ್ತಾಗಲಿಲ್ಲ. ಹಂಗಾಗಿ ಈ ಜಾಗದಲ್ಲಿ ಒಂದು ಸ್ವಲ್ಪ ಡೌನ್ ಇದೆ, ಆ ಕಡೆ ಅಪ್ಪಿದೆ. ಅದು ಯಾವಾಗ ಅಂದರೆ ಟಾರ್ಪಲ್ ಹಾಕಿ ನೀರು ಇದಾದಮೇಲೆ ತುಂಬಿಸಿದ ಮೇಲೆ ನನಗೆ ಐಡಿಯಾ ಬಂದಿದ್ದು. ಇದು ಹೆಚ್ಚು ಕಮ್ಮಿ ಒಂದು 15 ದಿನದಿಂದ 20 ದಿನ 3 ಬೋರಲ್ಲಿ ಆನ್ ಮಾಡಿಸಿ ತುಂಬಿಸಿದ್ದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಅದಾದಮೇಲೆ ಇಲ್ಲೊಂದು ಬೋರು, ಈಗೊಂದು ಅಲ್ಲೊಂದು ಮೇಲ್ಗಡೆ ಒಂದು ಬೋರ್ ಹೊಡಿಸಿದೆ ಈಗ ಹೋದನೇ ವರ್ಷ. ಅವೆರಡು ಬೋರು, ಒಟ್ಟು ಈ 5 ಬೋರಿನಿಂದ ತೋಟದೊಳಿಂದ ಇಲ್ಲಿಗೆ ನೀರು ಬರ್ತಾಯಿದೆ. ಈ ಬರಗಾಲ ಪರಿಸ್ಥಿತಿ ಇದೆಲ್ಲ ನೋಡಿಬಿಟ್ಟು ನನಗೊಂದು ಸ್ವಲ್ಪ ಇದನ್ನಿಸ್ತು. ಆವಾಗ ಈ ಕೃಷಿ ಹೊಂಡ ಮಾಡಬೇಕು, ಮಾಡಿ ಇಲ್ಲಿಗೆ ನೀರು ಡಂಪ್ ಮಾಡ್ಕೊಂಡು ಇಲ್ಲಿಂದ ತೋಟಕ್ಕೆ ಹೋಗ್ಬೇಕು ಅನ್ನಂಗೆ ಇದು ಮಾಡ್ಕೊಂಡು, ಆ ಕಾರಣಕ್ಕೋಸ್ಕರನೇ ಇಲ್ಲಿಗೆ ಕೃಷಿ ಹೊಂಡ ಮಾಡ್ಕೊಂಡು ಪ್ರತಿಯೊಂದು ನೀರು ಬರಬೇಕಾದ್ರೂ ಡೈರೆಕ್ಟಾಗಿ ನಾನು ಯಾವುದೇ ಗಿಡಕ್ಕೆ ಬಿಡಲ್ಲ. ಏನು ಬಿಡೋದಾದರೂ ಕೃಷಿ ಹೊಂಡಕ್ಕೆ ಬಿಟ್ಟು ಇಲ್ಲಿಂದ ಡಂಪ್ ಮಾಡ್ತೀನಿ. ಇದು ಏಕ ಹಿಂಗಿದೆಯಲ್ಲ, ಈ ಅಡಿಕೆಗೂ ಅಷ್ಟೇ. ಇದು ಈ ಹೋದನೇ ವರ್ಷ ಅಡಿಕೆ ಹಾಕಿರೋದು, ಹಾಕ್ಬಾರ್ದು ಅಂತಿದೆ. ಯಾಕೆ ಅಂತಂದರೆ ಈ ಮಳೆಗಾಲ ಪರಿಸ್ಥಿತಿ ನೋಡಿ, ಆದರೂ ಇರಲಿ ಅಂತೇಳಿ ಇದಕ್ಕೆ ಮಾತ್ರ ಅಡಿಕೆ ಗಿಡ ಹಾಕಿ. ಈ ತೆಂಗಿನ ಗಿಡ ಹಾಕಿದ್ದೀವಲ್ಲ, ಆ ಗಿಡ ಕಾಂಗ್ರೆಸ್ ಗಿಡ ಏನು ಬೆಳೆದಿದೆಯಲ್ಲ ಅದೆಲ್ಲ ತೆಂಗು ಹಾಕಿದ್ರಿದ್ದೀನಿ. ತೆಂಗಿಗೆ ಸ್ಪ್ರಿಂಕ್ಲರ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿಗೂ ಸಹ ಇಲ್ಲಿಂದನೇ ನೀರು ಹೋಗುತ್ತೆ, ಈ ಕಡೆನೂ ನೀರು ಹೋಗುತ್ತೆ. ಇದಕ್ಕೆ ಒಂದೇ ಸಿಸ್ಟಮ್, ಒಂದೇ ವಾಲಿಂದ ಸರ್ ಎಲ್ಲದಕ್ಕೂ ಒಂದೇ ಕಡೆಯಿಂದ ಹೋಗಂಗೆ ಸಿಸ್ಟಮ್ ಮಾಡ್ಕೊಂಡೀನಿ. ಅದು ಒಂದು ಬೋರಿಂದ ಇದು ತೆಂಗಿಗೆ ಹೋಗಂಗೆ ಮಾಡಿದ್ದೀನಿ. ಆಲ್ಟರ್ನೇಟಿವ್ ಅಕಸ್ಮಾತ್ ಹಂಗಾಗಲಿಲ್ಲ ಅಂದರೆ ಒಂದು ಬೋರಿಂದ ತೋಟಕ್ಕೆ ಹೋಗ್ಬೋದು. ಆ ತೋಟದೊಳಗಿರೋ ಬೋರಿಂದನೂ ಡೈರೆಕ್ಟ್ ಹೋಗ್ಬೋದು ಎಲ್ಲಿಗೆ, ಅಡಿಕೆಗೆ, ತೋಟಕ್ಕೆ. ಆದರೆ ಬಟ್ ಅದು ಸಿಸ್ಟಮ್ ಮಾಡಿ ಅಲ್ಲಿಂದ ಇಲ್ಲಿ ಡಂಪ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿರೋದು. ಅನಿವಾರ್ಯ ಆದಾಗ ಅದು ಸಿಸ್ಟಮು ಇಲ್ಲಿ ಏನಾದ್ರೆ. ಬಟ್ ಇದು ನಾವು ಏನಿದ್ರು ಈಗ ಒಂದು ಮೋಟ್ರ್ ಇದಿಲ್ಲ ಅಂತಂದ್ರೆ ಇನ್ನೊಂದು ಸ್ಪೇರ್ ಇದು ಮಾಡ್ಕೊಂತೀನಿ. ಈಗ ನೋಡಿ, ನೀವು ನೋಡ್ತಿದ್ದೀರಲ್ಲ, ಈ ಇದನ್ನು ಕಟ್ಬಿಟ್ಟು ಇಲ್ಲ, ಇದು ಕೆಳಗೆ ಹೋತು ಅಂತಂದರೆ ಈ ಗಷ್ಟ ಎಲ್ಲ ಬಂದ್ಬಿಡುತ್ತೆ. ಈ ಗಷ್ಟ ಇದು ಕಟ್ಕೊಂಬಿಡುತ್ತೆ ಈ ಥರ. ಈಗ ಕಟ್ಕೊಂಡೆಲ್ಲ ಮೋಟ್ರಿಗೆ ಆ ಥರ ಇದಿದೆ, ಪೈಪ್ ಇದೆ. ಆ ಪೈಪಿಗೆ ಹೋಗಿ ಕಟ್ಕೊಳತ್ತೆ. ಆ ಪೈಪಿಗೆ ಕಟ್ಕೋಬಾರ್ದು ಅಂತಲೇ ಆ ಥರ ಮಾಡಿಬಿಟ್ಟಾರೆ ನೋಡ್ರಿ ಇಲ್ಲಿ. ಈ ನಾವು ಗೊತ್ತಿಲ್ಲದಲೇ ಹಂಗೆ ಬಿಟ್ಬಿಟ್ರೆ ಇದು ಹೋಗಿ ಎಲ್ಲ ನಮ್ಮ ಮೈಕ್ರೋ ಟ್ಯೂಬಿಗೆ ಮತ್ತೊಂದಕ್ಕೆ ಇದಕ್ಕೆಲ್ಲ ಕಟ್ಟುತ್ತೆ.
ಸೈಡಿಗೆ ಹೋಗಿ ಕಟ್ಟುತ್ತೆ. ಇದಿಷ್ಟು ಪಾಚಿ ಎಲ್ಲ ಸುಮಾರು ಇದೆ. ಬಟ್ ಇಷ್ಟು ತಿಳಿಯಾಕೆ ನೀರು ಕಾರಣ ಏನಂದರೆ ನಮ್ಮದು ಮೀನು ಬಿಟ್ಟಿದ್ದೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದನ್ನು ಅವನ್ನೇನೋ ಫುಡ್ ಹಾಕೋದು ಮೇಂಟೈನ್ ಮಾಡೋದು ಏನಿಲ್ಲ. ಅದ್ರಾಗ ಎಷ್ಟಿದಾವೋ ಎಷ್ಟು ಸತ್ತೋ ಗೊತ್ತಿಲ್ಲ. ಒಂದು 2-3 ಸಾವಿರ ತಂದು ಬಿಟ್ಟಿದ್ದೆ. ಆದರೆ ಯಾವಾಗಲೂ ಇಷ್ಟು ತಿಳಿ ನೀರು ಇರುತ್ತೆ, ಯಾವಾಗಲೂ ಏನೂ ಇದಿರಲ್ಲ. ಹಾಂ ಮೇಲ್ತೆಲ್ಲ ಪಾಚಿ ಕಟ್ಟಿಲ್ಲ. ನೀವು ನೋಡಿ ಈಗ ಇಲ್ಲಾಂದ್ರೆ ನಾನು ಬೇರೆ ಕೃಷಿ ಹೊಂಡದಲ್ಲಿ ನೋಡಿದ್ದೀನಿ ಸರ್, ಮೇಲ್ಗಡೆ ಎಲ್ಲ ಒಂಥರ ಪಾಚಿ ಹೆಂಗಿರುತ್ತೆ. ನೀವು ಈ ನೀರಲ್ಲಿ ಸ್ವಿಮ್ ಮಾಡ್ತೀವಿ ನಾವು ಆರಾಮಾಗಿ, ಒಳ್ಳೆ ಫ್ರೆಶ್ ನೀರು. ಬೇಸಿಗೆಯಲ್ಲಿ ಹಿಂಗೆ ಎಲ್ಲರೂ ಬಂದಾಗ ಒಂದು ರೌಂಡ್ ಹಿಂಗೆ ಸ್ವಿಮ್ ಮಾಡ್ಕೊಂಬಂದ್ಬಿಟ್ರೆ ಇನ್ನೂ ಆ ನೀರು ಆ ಲೆವೆಲಿಗೆ ಬರಬೇಕು. ಆ ಲೆವೆಲಿಗೆ ಬಂದಾಗ ಸ್ವಿಮ್ ಮಾಡಿದರೆ ಮಾತ್ರ ಬರ್ತೀವಿ. ಇಲ್ಲಾಂತಂದರೆ ಆ ಕಡೆ ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಹತ್ತಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಫುಲ್ ಆದಾಗ ಸ್ವಿಮ್ ಮಾಡ್ತೀವಿ. ಚೆನ್ನಾಗಿದೆ ಒಂದು ಇದು. ಈ ಟಾರ್ಪಲ್ಲು ನನಗೆ 750 GSM ನನಗೊಂದು ಅವತ್ತು ಆಫರಲ್ಲಿ ಸಿಕ್ತು. ಟಾರ್ಪಲ್ ಬೆಲೆ ನನಗೊಂದು 2,80,000 ಆಯಿತು ಟಾರ್ಪಲ್ಲು. ಇದನ್ನು 2 ಇಟಾಚಿಲಿ ಟ್ಯಾಕ್ಟ್ರಿ ಇದೆಲ್ಲ ತೆಗ್ಸಿ ಇದು ಮಾಡಿದ್ದು ಅದೊಂದು 2-2.5 ಲಕ್ಷ ಒಂದು ಟೋಟಲಿ ಒಂದು 5 ಚಿಲ್ಲರಲ್ಲಿ ಈ ಕೃಷಿ ಹೊಂಡ ಬಂಡೆ ಸಿಕ್ಕಿದೆ. ಬಂಡೆ ಸಿಕ್ಕಿ ಅದನ್ನೆಲ್ಲ ಅದು ಅಷ್ಟು ದೊಡ್ಡ ಇನ್ನೊಂದು 130 ಇಟಾಚಿಲಿ ತೆಗ್ಸಿ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಈ ಕೆರೆ ಗೋಡಿನ ಮಣ್ಣು ತಂದು ಅದನ್ನು ಇದು ಮಾಡಿ ಹಾಕ್ಸಿ, ಅದಾದ ನಂತರಕ್ಕೆ ಈ ಇವುದು ಟಾರ್ಪಲ್ ಬರುತ್ತೆ. ಇನ್ನೊಂದು ಉದ್ಯಾನಹಳ್ಳಿ ಟಾರ್ಪಲ್ ಅಂತ ಹೇಳ್ತೀವಿ ನಾವು. ಈ ಕಾರ್ಬಂದು ಇದನ್ನು ತಗೊಂಬರ್ತಾರಲ್ಲ, ಹಾಂ ಮಸಿ ಟಾರ್ಪಲ್. ಆ ಮಸಿ ಟಾರ್ಪಲ್ ಏನು ಮಾಡಿದ್ದೀವಿ ಅಂದರೆ ಇಡೀ ಇದಕ್ಕೆ ಫುಲ್ ಮಸಿ ಟಾರ್ಪಲ್ ಹಾಕಿದ್ದೀನಿ, ತಳಕ್ಕೆ ಮತ್ತು ಸೈಡ್ ಫುಲ್ಲು. ಹಾಂ, ಅದು ಯಾಕೆ ಅಂತಂದರೆ ಈಗ ಒಂದು ಗೋರಿ ಹಂಗೆ ಇದೇನಾದ್ರು ಚೂಪಾಗಿದ್ರು ಈ ನೀರಿನ ಒದೆಗೆ ಏನಾಗುತ್ತೆ ಅಂದರೆ ಕೊಯ್ದುಬಿಟ್ರೆ ನಮಗೆ ಟಾರ್ಪಲ್ ಮತ್ತು ಅಲ್ಲಿ ಪ್ಯಾಚ್ ಹಾಕೋದು ಮತ್ತೊಂದು ಮಾಡೋದು ಇದೆಲ್ಲ ಹಿಂಸೆ. ಆ ಸಮಸ್ಯೆಗೆ ಏನು ಮಾಡಿಬಿಟ್ವಿ, ಫಸ್ಟ್ ಆ ಟಾರ್ಪಲ್ ಹಾಕ್ಬಿಟ್ಟು ಅದಾದ ನಂತರಕ್ಕೆ ಈ ಟಾರ್ಪಲ್ನ ಹಾಕಿದ್ದೀವಿ. ನೋಡಿ ಕೆಲವೊಂದು ಸಲ ಪ್ಯಾಚ್ ಆಯಿತು. ಹಾಂ, 5 ಲಕ್ಷ ಖರ್ಚಾಗಿದೆ. 5-5.5 ಲಕ್ಷ ಅವತ್ತಿನ ಇದರಲ್ಲಿ. ನೋಡಿರಿ ಈ ಪ್ಯಾಚ್ ಆಯಿತು, ಈ ಥರ ಹಿಂಗೆ ಪ್ಯಾಚು ಹಾಕಿದ್ವಿ, ಏನೂ ಆಗಿಲ್ಲ ಇದುವರೆಗೆ. ಗಮ್ಮೇನಿಲ್ಲ. ಈಗ ಇದೇ ಟಾರ್ಪಲನ್ನು ಒಂದು ನಿಮಿಷ ಕೇಳಿ, ಇದೇ ಟಾರ್ಪಲನ್ನು ನಾವು ಈಗ ಸೈಕಲ್ ಟ್ಯೂಬ್ ಪಂಚರ್ ಆದಾಗ ಹೆಂಗೆ ಪ್ಯಾಚ್ ಹಾಕ್ತೀವಿ ಅದೇ ಥರ ಅದನ್ನು ಉಜ್ಜಿ ಇದು ಮಾಡಿಬಿಟ್ಟು ಗಮ್ ಹಾಕಿ ಪ್ಯಾಚ್ ಹಾಕಿ ಇದು ಮಾಡಿಬಿಡೋದು. ಆಮೇಲೆ ನಿಮಗೆ ಆ್ಯಕ್ಚುಲಿ ಹೆಂಗೆ ಪ್ಯಾಚ್ ಕಂಡುಹಿಡಿಯೋದು ಅಂತ ಕೇಳಿರಿ. ಈಗ ಮೋಟ್ರೆಲ್ಲ ಆಫ್ ಮಾಡ್ತೀವಿ, ಮೋಟ್ರೆಲ್ಲ ಆಫ್ ಮಾಡಿ ಇಲ್ಲಿಗೆ ಒಂದು ಗೆರೆ ಹೊಡಿತೀವಿ. ನೀರು ಯಾವ ಲೆವೆಲಿಗೆ ಕೆಳಗೆ ಹೋಗುತ್ತೆ ಅಂತ ಆ ಲೆವೆಲಿಗೆ ಹೋದ ತಕ್ಷಣ ಒಂದು ಕಡೆಯಿಂದ ಹಿಂಗೆ ನೋಡ್ಕೊಂಬರ್ತೀವಿ ಎಲ್ಲಾಗಿದೆ. ಇದು ಸಿಂಗಲ್ ಟಾರ್ಪಲ್ ಅಥವಾ ಜಾಯಿಂಟ್ ಮಾಡಿ ಇಲ್ಲೇ ಜಾಯಿಂಟ್ ನೋಡ್ರಿ, ಅದನ್ನು ಒಂದು ಮಿಷಿನ್ ಇರುತ್ತೆ, ಅದು ಒಂದೊಂದು ಎಳೆ. ಇಲ್ಲಿ ನೋಡಿ, ಇದು ಅವ್ರೇನು ಮಾಡ್ತಾರೆ ಅಂದರೆ ಒಂದು ಹಿಂಗೆ ರೋಲ್ ಇರುತ್ತೆ, ಹಿಂಗೆ ಕಟ್ ಮಾಡ್ಕೊಂತಾರೆ ಹಾಕ್ತಾರೆ. ಅದನ್ನು ಒಂದೇ ನೋಡಿ ಈ ಥರ ಜಾಯಿಂಟ್ ಹಾಕ್ಬಿಡ್ತಾರೆ. ಈ ಗಮ್ ಬಿಡಲ್ಲ ಇದು. ನೋಡ್ರಿ ಅಲ್ಲೂ ಅಷ್ಟೇ, ಅದು ನೋಡ್ರಿ ಅಲ್ಲಿ ಈ ಥರ ಇಷ್ಟಿಷ್ಟು ಪೀಸ್ ಇರುತ್ತೆ, ಇದು ಜಾಯಿಂಟ್ ಹಾಕ್ತಾರೆ. ಆಮೇಲೆ ಈ 750 GSM ಇರೋದ್ರಿಂದ ನೀವು ಈ ಟಾರ್ಪಲ್ ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನೋಕ್ಕಾಗಲ್ಲ, ಹಿಂಗೆ ಎತ್ತಕ್ಕೆ ವೆಯ್ಟು ಇದೆ. ಆಮೇಲೆ ಎಳೆಯೋಕ್ಕಾಗಲ್ಲ. ಈ ಉಗುರು ಕಣ್ಣೆಲ್ಲ ಸರ್ ಒಂದು ವಾರ ಒಬ್ಬರು ಇವತ್ತು ಕರ್ಕೊಂಬಂದ್ರೆ ನಾಳೆಗೆ ಬರ್ತಿರ್ಲಿಲ್ಲ, ಎಳೆಯೋಕ್ಕಾಗ್ತಿರ್ಲಿಲ್ಲ ಸರ್ ಈ ಟಾರ್ಪಲ್ ಹಿಂಗೆ ಮೇಕೆ. ಅವರೇ ಹಿಂಗೆ ಎಳಿರಿನಾರು ಒಂದು ಸಲ ಎಳೆಯೋ ತನಕ 2ನೇ ಸಲ ಎಳೆಯತ್ತಿಗೆ ಸುಸ್ತಾಗೋಗ್ಬಿಡೋದು ಮಕ್ಳಂಗೆ. ಸರ್ ಅದನ್ನು ನ್ಯಾಚುರಲ್ ನೀರು ಸೋರ್ಸ್ ಯಾಕೆ ಮಾಡಲಿಲ್ಲ ಅಂತಂದರೆ ಆ ನ್ಯಾಚುರಲ್ ನೀರು ಸೋರ್ಸ್ ಬರೋದ್ರಿಂದ ಮಣ್ಣು ಎಲ್ಲ ತುಂಬ್ಕೊಳತ್ತೆ. ಅಲ್ಲಿ ಬರತಕ್ಕಂಥ ಮಣ್ಣಿನ ಜೊತೆಗೆ ಬರೀ ನೀರು ಸಮೇತ ಬರೋಲ್ಲ, ಆ ಮಣ್ಣು ಆ ಗೋರಿ ಚೂರು ಅಂಥದ್ದು ಬರುತ್ತೆ, ಅದು ಸಮೇತ ಇದ್ರೊಳಗೆ ಬಂದು ಟಾರ್ಪಲ್ ಹಾಳಾಗೋಗುತ್ತೆ. ಅದೆಲ್ಲಕ್ಕಿಂತ ಸರ್ ನಮಗೆ ಈ ಮಳೆಗಾಲದಲ್ಲಿ ನಮಗೇನು ಬೋರ್ವೆಲ್ ಓಡಿಸಲ್ಲ, ನಮಗೆ ಅದರ ಅವಶ್ಯಕತೆ ಇಲ್ಲ. ನಮಗೆ ಏನು ಮಾಡಬೇಕು ಅಂತಂದರೆ ಸರ್, ಈಗ ನಾವು ಅಲ್ಲಿ ನೀರು ಎಷ್ಟು ಬರುತ್ತಲ್ಲ ಅಲ್ಲಿ 2 ಕೃಷಿ ಹೊಂಡ ಹೊಡೆದೀನಿ ತೋರಿಸ್ತೀನಿ. ಆ ನೀರನ್ನು ಹಿಂಗಬೇಕು. ನೀರು ಹಿಂಗಿದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಬೋರಲ್ಲಿ ರೀಚಾರ್ಜ್ ಆಗುತ್ತೆ, ಆವಾಗ ನಮಗಿನ್ನೂ ಜಾಸ್ತಿ ನೀರು ಬರ್ಲಿಕ್ಕೆ ಸರ್ 15 ದಿವಸ ಕಂಟಿನ್ಯೂ ಹೊಡಿಬೋದು. ಈಗ ಇದು ತುಂಬಿದರೆ 15ರಿಂದ 20 ದಿನ ಅಂದರೆ
ಕಂಟಿನ್ಯೂ ಏನು ಕರೆಂಟ್ ಕೊಡ್ತಾನಲ್ಲ 3 ಫೇಸ್ 7 ಅವರ್ ಕೊಡ್ತಾನಲ್ಲ ಅಷ್ಟನ್ನು 15 ದಿವಸ ಹೊಡಿಬೋದು ನಾವು. 15 ದಿವಸಕ್ಕೆ ಏನು ಬೇಡ ನಮಗೆ, ಒಂದು 5 ದಿವಸಕ್ಕೆ ಒಂದು ರೌಂಡ್ ಹೋಗ್ಬಿಡುತ್ತೆ. ನೀರು ಬರ್ತಾ ಇರುತ್ತೆ ಇಲ್ಲಿಂದ ಖಾಲಿ. ಹಾಂ ಹಾಂ ಕರೆಂಟ್ ಇರುವಾಗ ಬೋರ್ವೆಲ್ ನೀರೆಲ್ಲ ಇಲ್ಲಿ ಬಂತು. ಈಗ ಸರ್ ನೋಡ್ರಿ ಅದಕ್ಕೆ ಮತ್ತು ಇಲ್ಲಿಗೆ ಸೋಲಾರ್ದೊಂದು ಅಪ್ಲೈ ಮಾಡಿದ್ದೀನಿ. ಸೋಲಾರ್ ಗುಂಡಿ ಕೂರಿಸ್ತಾರೆ, ಗುಂಡಿ ಹೊಡ್ಸಿದ್ದೀನಿ. ಅಲ್ಲಿ ಮೇಲ್ಗಡೆ ಕಲ್ಲು ಅಂತೇಳಿ ಡಿಗ್ಗರ್ನ ಹೊಡೆಯೋಕ್ಕಾಗಲಿಲ್ಲ. ಅದಕ್ಕೆ JCB ಅಥವಾ ಇಟಾಚಿ ತರಿಸಿ ಹೊಡೆಸಿ ಸೋಲಾರ್ ಹಾಕ್ಸ್ಬೇಕು. ಇದೊಂದು ಬೋರು ಅದೊಂದು ಬೋರು 2 ಸೋಲಾರ್ ಹಾಕ್ಬಿಟ್ಟು ನಮಗೆ ಕರೆಂಟಿಂದ ಹೋಗೋ ನೀರೇ ಸಾಕು ಸರ್ ತೋಟಕ್ಕೆ. ಏನ ಸೋಲಾರು ಬೋರ್ವೆಲ್ ನೀರನ್ನ ಡಂಪ್ ಮಾಡಲಿಕ್ಕೆ ಸೋಲಾರ್ ನೀರು. ಹಂಗಾಗಿ ರಮೇಶ್ ಅಣ್ಣರು ಇದನ್ನ ಪೈಪನ್ನ ಅಲೈನ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿ ಇದರಿಂದ ನ್ಯಾಚುರಲ್ ನೀರು ಹೋಗಿ ಮಾಡಬೇಕಲ್ಲ. ಈ ಪಂಪಿನ ಅವಶ್ಯಕತೆ ಬೇಕಾಗಿಲ್ಲ. ಪ್ರೆಷರ್ ಹೊಡಿಯಲ್ಲ. ಈಗ ನೋಡಿ ಆ್ಯಕ್ಚುಲಿ ನಾನು ಅಲ್ಲೊಂದು ಏರ್ ವಾಲ್ ಕೊಟ್ಟಿದ್ದೀನಿ, ನನಗೆ ಗೊತ್ತಿರಲಿಲ್ಲ. ನಾನು ಈ ನೀರನ್ನು ಲೆವೆಲ್ ಕಡಿಮೆ ಆಗ್ತಿತ್ತಲ್ಲ, ಕರೆಂಟ್ ಹೋದಾಗ ಮೋಟ್ರ್ ಆಫ್ ಆಗೋದಲ್ಲ, ಆಟೋಮೆಟಿಕಲಿ ನೀರು ನಮ್ಮ ತೋಟಕ್ಕೆ ಹೋಗಿರೋದು. ಆದರೆ ನಾನು ಕರೆಂಟ್ ಮೋಟ್ರಲ್ಲಿ ಆನ್ ಮಾಡಿದಾಗ 5 ವಾಲ್ 6 ವಾಲಿಗೆ ಬಿಡ್ತೀವಿ. ಅದು ಒಂದು ವಾಲಿಗೆ ಯಾವುದೋ ಒಂದು ತಗ್ಗಿರೋ ವಾಲಿಗೆ ಒಂದು ಕಡೆಗೆ ಹೋಗುತ್ತೆ, ಇನ್ನು ಬಾಕಿಯಕ್ಕೆ ಹೋಗಲ್ಲ. ಆವಾಗ ನೀರು ಕಡಿಮೆ ಆಗ್ತಿತ್ತು. ನಾನೆಲ್ಲೋ ಟಾರ್ಪಲ್ ತೂತಾ ಇದ್ದೆ, ಹುಡುಕಿ ಆಗ್ತಿದ್ದೆ. ಆಮೇಲೆ ಕೊನೆಗೆ ಒಂದು ದಿವಸ ನೀರು ಯಾಕೆ ಹೋಗ್ತೈತಲ್ಲ ತೋಟ ಆಟ ಆಡಿದಾಗ ನೀರು ಹೋಗ್ತೈತಲ್ಲ ಯಾಕೆ ಅಂದ ಅವಾಗ ಅದೊಂದು ಏರ್ ವಾಲ್ ಇಟ್ಟೆ. ಇಲ್ಲ ಗ್ರಾವಿಟಿಲಿ ಹೋಗುತ್ತೆ. ಗ್ರಾವಿಟಿಲಿ ಕರೆಂಟ್ ಹೋದಾಗ, ಕರೆಂಟ್ ಇಲ್ದಿದ್ದಾಗ ಎನಿ ಟೈಮ್ ನೀರು ಹೋಗಿರೋದು. ಈಗಲೂ ನಾವು ಮೇಲ್ಗಡೆ ಇದೆಯಲ್ಲ ಆ ಓಲಿ ಟೇಪ್ ಹೊಡ್ರೆ ಸಾಕು, ಗ್ರಾವಿಟಿನಲ್ಲಿ ಎಳೆಯುತ್ತೆ. ವೆರಿ ಗುಡ್, ಅದ್ಭುತವಾದ ಕೃಷಿ ಹೊಂಡ ರಮೇಶ್ ಅಣ್ಣ. ಆದರೆ ಮಳೆಗಾಲದಲ್ಲಿ ತುಂಬ ಬರ್ದಿದ್ಯಾ? ಒಳ್ಳೆ ಮಳೆಗಾಲದಲ್ಲ ಅಲ್ಲ, ನಾವು ತುಂಬಬೇಕು. ಅಲ್ಲ ಮೇಲಿಂದ ಬಂದ್ರೆ ಸರ್ ಅದು ಬರುತ್ತೆ. ಆಕ್ಚುಲಿ ನಾವೊಂದು ಈ ಲೆವೆಲಿಗೆ ಹಿಂಗೆ ಬಿಟ್ಟಿದ್ರೆ ಮಳೆ ಬಂದಾಗ ತುಂಬಿ ಹೋಗಿದೆ. ಅದು ಮಳೆ ಬಂದಾಗ ತುಂಬಿ ಹೋಗಿದೆ. ಹಂಗೂ ಇಲ್ಲ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಕಡಿಮೆ ಮಾಡ್ಕೊಂತಾರೆ ನೀರೇನಾರು? ಇಲ್ಲ, ನಾನೇನು ಮಾಡ್ತೀನಿ ಅಂದರೆ ಅಂಥ ಟೈಮ್ ಅರ್ಧೋಗುತ್ತೆ ಅಂತ ಗೊತ್ತಾಗುತ್ತಲ್ಲ, ಇಲ್ಲಾಂದ್ರೆ ಏರಿ ಇದಾಗುತ್ತೆ ಅಂತ ಮೋಟ್ರ್ ಆನ್ ಮಾಡಿಬಿಟ್ಬಿಡ್ತೀನಿ ತೋಟಕ್ಕೆ. ಮಳೆ ಇದಾದರೂ ಆನ್ ಮಾಡಿಬಿಟ್ಬಿಡ್ತೀನಿ. ಅಲ್ಲಿ ತನಕ ಮಾಡ್ಕೊಂಡ್ರೆ ಇಲ್ಲ, ಆ್ಯಕ್ಚುಲಿ ನಾನು ಯಾಕೆ ನೀರು ಕಡಿಮೆ ಮಾಡಲ್ಲ ಅಂತಂದರೆ, ನೀರು ಕಡಿಮೆ ಮಾಡಿದಷ್ಟು ಟಾರ್ಪಲ್ ಹಾಳಾಗೋಗುತ್ತೆ ಬಿಸಿಲಿಗೆ. ಬಟ್ ಇದು ನೋಡ್ರಿ, ಅಲ್ಲಿ ನೆರಳಿದೆ, ಆ ನೆರಳಿರೋ ಅಥವಾ ಟಾರ್ಪಲ್ ಎಷ್ಟು ಗಟ್ಟಿದೆ. ಇದ್ರ ಹತ್ರ ಎಲ್ಲ ಸ್ವಲ್ಪ ಎಲ್ಲ ಇದಾಗ್ತಾ ಬರುತ್ತೆ. ಇದೇ ಪೈಪಲ್ಲ? ಹಾಂ ಇಲ್ಲ ಅಲ್ಲ, ಮೋಟ್ರ್ ಎಷ್ಟಿದೆ ಅದು ಮೋಟ್ರ್ ಕೆಪಾಸಿಟಿ ಮೇಲೆ ಅಷ್ಟೇ. ರಮೇಶ್ ಅಣ್ಣ 5 HP. ರಮೇಶ್ ಅಣ್ಣ, ನಮ್ದೊಂದು ಇದು ಸುತ್ತ ಸೇಫ್ಟಿಗೆ ನೀವು ಫೆನ್ಸಿಂಗ್ ಏನಾರು ಇಲ್ಲ, ಅದು ಸುತ್ತ ಸೇಫ್ಟಿಗೆ ಅಂತಾನೆ ತರಿಸಿ ಅಲ್ಲಿ ತಂತಿ ಕಂಬ ಹಾಕೋಣ ಅಂತ ಇಲ್ಲಿ ತರಿಸಿದೆ. ಅಷ್ಟೊತ್ತಿಗೆ ಏನು ಯೋಚನೆ ಮಾಡ್ತು, ಬರೀ ಇದಕ್ಕೆ ಮಾತ್ರ ಸುತ್ತ ಹಾಕ್ಬಿಟ್ಟು ಇದು ಮಾಡೋದು ಬೇಡ, ಈ ಸುತ್ತ ಬೌಂಡ್ರಿಗೆ ಹಾಕ್ಬಿಡೋದು ಅಂತ ಆಯಿತು. ಹಂಗಾಗಿ ಸುಮ್ಮನಿದ್ದೀನಿ. ಈಗ ನಾನು ಯಾಕೆಂದರೆ ಈಗ ಕಾಡೊಂದು ಬಂದು ಬೀಳ್ತಲ್ಲ, ಸುತ್ತ ಇದನ್ನೆಲ್ಲ ಕವರ್ ಮಾಡಿದ್ರೆ ಅದು ಬಹುಶಃ ಬರ್ತಿರ್ಲಿಲ್ಲ. ಇಲ್ಲ, ಅದಕ್ಕೋಸ್ಕರನೇ ಈಗ ಆಮೇಲೆ ಜನ ಅವರು ಕೆಲವ್ರು ಏನು ಮಾಡ್ತಾರೆ, ನೀವು ಇಲ್ದಾಗ ಮಿಸ್ ಆಗಿ ಹೋಗಿ, ಅದಕ್ಕೇನು ಮಾಡೋಕ್ಕಲ್ಲ. ಅಷ್ಟು ಅಂತಾರೆ ಯಾರು ಇಲ್ಲಿ ಬರಲ್ಲ ಇಲ್ಲಿ ತನಕ. ಹಂಗಾಗಿ ಆ ಥರದ ಎಷ್ಟು ದಿವಸಕ್ಕೆ ಒಂದ್ಸತಿ ನೀರು ಕೊಡ್ತೀರಾ? ನೀನು ನಂದು ರೊಟೀನ್ ಹೋಗ್ತಾ ಇರುತ್ತೆ. 5 ದಿನ 6 ದಿನಕ್ಕೆ ಒಂದು ರೌಂಡ್ ಬಂದ್ಬಿಡುತ್ತೆ.